ಎಲ್ಲ ನನ್ನ ಆರ್ಸಿ ಕಲಾ ವೇದಿಕೆ ವೀಕ್ಷಕರಿಗೆ ನಮಸ್ಕಾರ. ಸುಮಾರು ದಿನಗಳಿಂದ ನಮ್ಮ ಆರ್ಸಿ ಕಲಾ ವೇದಿಕೆಗೆ ಹೊಸದು ಯಾವುದು ಸಿರೀಸನ್ನು ನಾವು ಮಾಡಿರಲಿಲ್ಲ. ಕಾರಣ ಇಷ್ಟೇ, ಕೆಲವೊಂದಿಷ್ಟು ಬೇರೆ ಬೇರೆ ಚಾನಲ್ಗಳಿಗೆ ನಾನು ವಿಡಿಯೋ ಮಾಡೋಕ್ಕೆ ಬಿಜಿ ಆಗಿಬಿಟ್ಟೆ. ಆಮೇಲೆ ನಾವು ಲಾಸ್ಟ್ ಎಂಡ್ಗೆ ಒಂದು ಸಮಾಜ ಅನ್ನುವಂಥ ಒಂದು ಕಿರುಚಿತ್ರನ 8 ತಿಂಗಳ ಹಿಂದುಗಡೆ ಒಂದು ಮಾಡಿದ್ವಿ. ಆಮೇಲೆ ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಆರ್ಸಿ ಕಲಾ ವೇದಿಕೆಯಲ್ಲಿ ದಾರಿ ತಪ್ಪಿದ ಮಡದಿ ಆಗಿರಲಿ, ಸತಿಪತಿ ಆಗಿರಲಿ, ಆಮೇಲೆ ಅನುಬಂಧ ಅನ್ನುವಂಥ ಕಿರುಚಿತ್ರ ಆಗಿರಲಿ, ಹಾಗೂ ಅನೇಕ ಸುಮಾರು ಕಿರುಚಿತ್ರಗಳಿಗೆ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರ. ನಮ್ಮ ಕಲಾವಿದರನ್ನ ನಮ್ಮನ್ನು ಎಲ್ಲರನ್ನೂ ಸಪೋರ್ಟ್ ಮಾಡಿ ಬೆಳೆಸಿದ್ರ. ಅದೇ ರೀತಿಯಾಗಿ ಈಗ ಮತ್ತೆ ಒಂದು ಹೊಸ ಚಿತ್ರ ಮಾಡಬೇಕು ಅಂತ ನಾವೆಲ್ಲರೂ ಕೂಡಿದ್ದೀವಿ. ಇದರಲ್ಲಿ ಹೊಸಬರು ಕೆಲವು ಜನ ಇದ್ದಾರೆ, ಆಮೇಲೆ ಇನ್ನೂ ಕೆಲವು ಜನ ಶೂಟಿಂಗ್ ಬಂದಿಲ್ಲ, ಇವತ್ತು ಬರ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಮ್ಮ ರಂಗಪ್ಪ ಜುಮ್ಮಣ್ಣವರು ಅಂತ, ಇವರು ತಿರ್ಲಾಪುರದವರು. ನೀವೆಲ್ಲ ಆಲ್ರೆಡಿ ನಮ್ಮ ಆರ್ಸಿ ಕಲಾ ವೇದಿಕೆಯಲ್ಲಿ ನೋಡಿದ್ರ. ಆಮೇಲೆ ಇವರು ವಿರೂಪಾಕ್ಷ ಚಂಚನ್ಮನಿ ಅಂತ ಹೇಳಿದ್ರು, ನಮ್ಮ ಬೊಮ್ಮಸಂದ್ರದವರೇ. ಇವರು ನಮ್ಮ ದಾರಿ ತಪ್ಪಿದ ಮಡದಿಯಲ್ಲಿ ಲೀಡ್ ಕ್ಯಾರೆಕ್ಟರ್ ಮಾಡಿದ್ರು, ಅವರು ಮಾಡಿದ್ರು, ಇವರು ಮಾಡಿದರು. ಆಮೇಲೆ ಇವರು ಲತಾ ಬೆಂಗಳೂರು ಅಂತಂದು ಇವರು ನಮ್ಮ ಸಮಾಜ ಕಿರುಚಿತ್ರದಲ್ಲಿ ಮೊದಲು ಮಾಡಿದರು. ಆಮೇಲೆ ಅವರು ಲಲಿತಾ ರೆಡ್ಡಿ ಗದಗ ಅಂತಂದು ಮೊದಲು ನಮ್ಮ ಮಾಡಿದ್ರು ಮಾರಾಯ ಕಿರುಚಿತ್ರದಲ್ಲಿ ಮಾಡಿದರು. ಮತ್ತು ಇವರು ಕೃಷ್ಣಾರೆಡ್ಡಿ ತಿರ್ಲಾಪುರ ಅಂತಂದು ಇವರು ನಮ್ಮ ಮೊದ್ಲಕ ಹೆಣ್ಣಿನ ಯಾವುದದು ಕಿತಿಬಿ ಹಣ್ಣು ಅಂತ ಒಂದು ಕಿರುಚಿತ್ರದಲ್ಲಿ ಇವರು ಮಾಡಿದರು, ಸುಮಾರು ಹಾಡುಗಳನ್ನು ಮಾಡಿದರು. ಇನ್ನು ಇವ್ರ ಬಗ್ಗೆ ಹೇಳಬೇಕು. ಭೀಮಾ ಅಂತೇಳಿ ನಮ್ಮೂರವರೇ, ಕರಡಿಗಪ್ಪದಲ್ಲಿ ಇರ್ತಾರೆ. ಒಳ್ಳೆಯ ಕಲಾವಿದರು. ಆಮೇಲೆ ಕೊರಿಯೋಗ್ರಫಿ ಮಾಡ್ತಾರೆ, ರೈಟಿಂಗ್ ಮಾಡ್ತಾರೆ, ಹಾಡು ಬರೀತಾರೆ, ಸಕಲ ಕಲಾವಲ್ಲಭರು. ಫಸ್ಟ್ ಟೈಮ್ ನಮ್ಮ ಆರ್ಸಿ ಕಲಾ ವೇದಿಕೆಗೆ ಈ ಒಂದು ಕ್ಯಾರೆಕ್ಟರ್ನ ಅವರು ಮಾಡ್ತಾಯಿದ್ದಾರೆ. ದಯವಿಟ್ಟು ನಿಮ್ಗೆಲ್ಲರದ್ದು ಸಹಕಾರ ಮೊದಲು ಹೆಂಗೆ ನಮ್ಮ ಆರ್ಸಿ ಕಲಾ ವೇದಿಕೆ ಮೇಲೆ ಇತ್ತು, ಆ ರೀತಿಯಾಗಿ ಮುಂದೂ ಕೂಡ ನಿಮ್ಮ ಸಪೋರ್ಟ್ಗಳು ನಮಗೆ, ನಮ್ಮ ಕಲಾವಿದರ ಮೇಲೆ ಇರಲಿ ಅಂತ ತಮ್ಮಲ್ಲಿ ನಾನು ಆಶಿಸ್ಕೊತೀನಿ. ಈಗ ಮೊದಲನೇದಾಗಿ ಒಬ್ಬರಾಗಿ ನಿಮ್ಮನ್ನ ಪರಿಚಯ ಮಾಡ್ಕೊತಾರೆ. ನಮ್ಮ ಹೊಸದಾಗಿ ಪರಿಚಯ ಆಗಿರುವಂಥ ಅವರಿಗೆ ನಮ್ಮ ಕಲಾವೇದಿಕೆಯಲ್ಲಿ ಹೊಸಬರಿಗೆ ಮೊದಲ ಆದ್ಯತೆ ಅಂತೇಳಿ ನಾವು ಮೊದಲಿಂದ ಹೇಳ್ತಾ ಇದ್ದೀವಿ, ಈಗಲೂ ಹೇಳ್ತಾ ಇದ್ದೀವಿ. ಫಸ್ಟ್ ನಮ್ಮ ಆರ್ಸಿ ಕಲಾವೇದಿಕೆ ಬಂದಿರುವಂಥ ನಮ್ಮ ಭೀಮಾ ಅವ್ರಿಗೆ, ಅವ್ರು ಯಾರು, ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಅವ್ರ ಬಾಯಿದ್ದಾರೆ ಕೇಳಿ. ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಭೀಮಾ ಅಂತ, ನಾನು ಬೊಮ್ಮಸಂದ್ರದಲ್ಲಿ. ಆ್ಯಕ್ಚುಲಿ ಇವಾಗ ಒಂದು 13-14 ವರ್ಷ ಆಯಿತು ನಾವು ಕರಡಿಕೊಪ್ಪದಲ್ಲಿ ನಮ್ಮ ಅವ್ವಂತವ್ರ ಮನೇಲಿದ್ದೀವಿ. ನಮ್ಮ ಆರ್ಸಿ ಕಲಾವಿದ ತಂಡದಿಂದ ನಮಗೆ ಒಂದು ಶಾರ್ಟ್ ಮೂವಿಯಲ್ಲಿ ಒಂದು ಆ್ಯಕ್ಟ್ ಮಾಡೋಕೆ ಕೊಟ್ಟಿದ್ದಾರೆ. ಅದಿನ್ನೂ ಹೆಸರು ಲಾಂಚ್ ಮಾಡಿಲ್ಲ, ಸಸ್ಪೆನ್ಸ್ ಆಗಿದೆ. ಬಟ್ ಅವರು ಯಾವ ಕ್ಯಾರೆಕ್ಟರ್ ಕೊಡ್ತಾರೋ ಅದನ್ನು ಅಚ್ಚುಕಟ್ಟಾಗಿ ಮಾಡಿ ಒಳ್ಳೆಯ ಕಲಾ ತಂಡಕ್ಕೆ ನಮ್ಮ ಹೆಸರು ಬರಬೇಕಂತ ನಾನು ಕಾಲ್ ಮಾಡಿ ಮೊನ್ನೆ 2 ದಿವಸ ಹೇಳಿ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಸರ್ಗೆ ಮತ್ತು ನಮ್ಮ ಟೀಮ್ಗೆ ಒಳ್ಳೆಯದಾಗಲಿ ಅಂತ ಬಯಸುತ್ತಾ ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಲತಾ ಅಂತ, ಬೆಂಗಳೂರಿಂದ ಬಂದಿದ್ದೀನಿ. ಆರ್ಸಿ ಕಲಾ ವೇದಿಕೆಯಲ್ಲಿ ನನಗೊಂದು ಒಳ್ಳೆಯ ಅವಕಾಶ ಮಾಡಿಕೊಟ್ಟಿದ್ದಾರೆ ಆರ್ಸಿ ಹಿರೇಮಠ್ ಸರ್. ತುಂಬ ಹೃದಯದ ಧನ್ಯವಾದಗಳು ಸರ್. ನಿಮಗೆ ಹೊಸಬರಿಗೆ ಮೊದಲೇ ಆದ್ಯತೆ ಕೊಡ್ತಾರೆ, ತುಂಬಾ ಪ್ರೋತ್ಸಾಹಿಸ್ತಾರೆ. ಇದೇ ರೀತಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಒಳ್ಳೆ ಫಿಲಮ್ ಮಾಡ್ತಾಯಿದ್ದೀವಿ, ವೆಬ್ ಸೀರೀಸು. ಫಸ್ಟ್ ಹೆಂಗಿತ್ತೋ ಅದೇ ಥರ ನಿಮ್ಮ ಪ್ರೋತ್ಸಾಹ ನಮಗಿರ್ಬೇಕಂತ ಎಲ್ಲರಲ್ಲೂ ಕೇಳ್ಕೊಳ್ಳುತ್ತೇನೆ. ಧನ್ಯವಾದಗಳು. ಆರ್ಸಿ ಕಲಾ ವೇದಿಕೆಯ ವೀಕ್ಷಕರಿಗೆ ನಮ್ಮ ಧನ್ಯವಾದಗಳು. ಇಲ್ಲಿವರೆಗೂ ನಮ್ಮನ್ನು ಪ್ರೋತ್ಸಾಹಿಸಿದ್ದೀರಿ. ಮಾಡಿದ್ದನ್ನು ಮಾರಾಯ ಕಿತಿಬೆಯನ್ನು ಇದರಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಇವು ನಮಗೆ ಅವಕಾಶವನ್ನು ಕೂಡಿಸಿಕೊಟ್ಟಿದ್ದಾರೆ. ಏನೋ ತಪ್ಪುತಡಿ ಆದರೂ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿರಿ, ಮುಂದೆ ತಿದ್ಕೊಳ್ಳೋಕ್ಕೆ ನಮಗೆ ಅವಕಾಶ ಇರುತ್ತದೆ. ಆದ ಕಾರಣ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಪ್ರೋತ್ಸಾಹಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳಬಹುದು. ನಮಸ್ತೆ ಎಲ್ಲ ವೀಕ್ಷಕರಿಗೂ. ನಮ್ಮ ಆರ್ಸಿ ಕಲಾವಿದಿಗೆ ತಂಡದಿಂದ ನಾವು ಮತ್ತೆ ಜಾಯ್ನ್ ಆಗಿದ್ದೀನಿ. ಮಾಡಿದ್ದೂ ಮಾರಾಯ ನನಗೆ ಒಂದು 4-5 ಎಪಿಸೋಡ್ ಕೊಟ್ಟಿದ್ದರು. ನೆಕ್ಸ್ಟ್ ಈ ಥರ ಒಂದು ಎಪಿಸೋಡ್ ಕೊಡ್ತಾ ಇದ್ದಾರೆ. ಅದು ಸಸ್ಪೆನ್ಸ್ ಇದೆ. ಎಲ್ಲರೂ ಕಾತುರದಿಂದ ಕಾಯ್ತಾ ಇರಿ ಈ ಲಲಿತಾ ರೆಡ್ಡಿಗೋಸ್ಕರ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಂಗಪ್ಪ, ನಾವು ತಿರ್ಲಾಪುರದವರು. ಹಿಂದಕ್ಕೆ ಹಲವಾರು ಧಾರಾವಾಹಿಗಳಿಗೆ ನಾವು ಸೀರಿಯಲ್ ನಮ್ಮ ಆರ್ಸಿ ಹಿರೇಮಠ್ ಸರ್ ನಮ್ಗೆ ಕೊಟ್ಟರೆ ಭಾಳ ಒಳ್ಳೆಯ ರೀತಿಯಿಂದ ಜನರು ನಮಗೆ ಪ್ರೋತ್ಸಾಹ ಕೊಟ್ರಿ. ಈಗ ಹೊಸದಾಗಿ ಒಂದು ಕಾನ್ಸೆಪ್ಟ್ ಚಾಲೂ ಮಾಡೀವಿ. ಆದ್ರೆ ಮೊದಲು ಯಾವ ಥರ ನೀವು ನಮಗೆ ಸಹಾಯ ಮಾಡ್ತಿದ್ರಿ, ಈ ಸರನು ನಮ್ಗೆ ಸಹಕಾರ ಕೊಟ್ಟು ನಮ್ಮ ಬಡ ಕಲಾವಿದರನ್ನ ಬೆಳೆಸ್ಬೇಕಂತ ನಿಮ್ಮಲ್ಲಿ ಕೇಳ್ತಾರೆ. ಈಗ ಒಂದು ಹೊಸ ಚಾನಲ್ ಸೀರೀಸ್ ಮಾಡಕತ್ತೀವಿ.
ಅದ್ರಾಗ ಒಂದು ಪಾತ್ರ ಕೊಟ್ರೆ ನಮ್ಗೆ ನಾವು ಮಾಡತ್ತೀವಿ. ಮೊದಲು ಹೆಂಗೆ ನಮ್ಗೆ ಪ್ರೋತ್ಸಾಹ ಕೊಡ್ತಿದ್ರು ಇಲ್ಲೂ ಅಷ್ಟೇ ಕೊಡ್ರಿ. ಕೇಳಿದ್ರಲ್ಲ ವೀಕ್ಷಕರೇ, ನಮ್ಮ ಕಲಾವಿದರು ತಮ್ಮ ಮನದಾಳದ ಮಾತುಗಳನ್ನು ಹೇಳಿದ್ದಾರೆ. ದಯವಿಟ್ಟು ನಾವು ಮಾಡುವಂಥ ಒಂದು ಸ್ಟೋರಿಯಲ್ಲಿ ಏನಾದರೂ ನಿಮಗೆ ತಪ್ಪು ತಡೆಗಳು ಹಾಗೂ ಏನಾದರೂ ಇದು ಕಂಡು ಬಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ನಾವು ಮಾಡ್ತಾ ಇರುವಂಥ ಮೊದಲಾಕಿನ ಸೀರೀಸು ನೀವೆಲ್ಲ ಪ್ರತಿಯೊಂದು ಒಂದು ಕತೆಗಾಗಲಿ ಒಂದು ಇದಕ್ಕಾಗಿ ಎಲ್ಲರೂ ಸಪೋರ್ಟ್ ಮಾಡಿದ್ರೆ ಇದೇ ರೀತಿ ಮಾಡಿ ಅಂತಲೂ ಅವಾಗ ಕಮೆಂಟ್ ಮಾಡಿ ಹೇಳಿದ್ರಿಂದ ಈಗ ಮತ್ತೆ ನಾವು ಆದಷ್ಟು ಈ ಸಮಾಜದಲ್ಲಿ ನಡೆಯುವಂಥ ಸತ್ಯ ಘಟನೆಯನ್ನು ಆಧಾರವಾಗಿಟ್ಕೊಂಡು ಕೆಲವೊಂದಿಷ್ಟನ್ನು ಕಾಲ್ಪನಿಕವಾಗಿ ಅದಕ್ಕೆ ಅಳವಡಿಸ್ಕೊಂಡು ನಾವು ಒಂದು ಹೊಸ ರೀತಿಯಾಗಿರುವಂಥ ಕಥೆಗಳನ್ನು ತಮ್ಮ ಮುಂದೆ ನಾವೆಲ್ಲ ಸಣ್ಣದಾಗಿ ಕೊಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ. ದಯವಿಟ್ಟು ಎಲ್ಲ ಪ್ರೇಕ್ಷಕರದು ನಮ್ಮ RC ಕಲಾ ವೇದಿಕೆ ಮೇಲೆ ಹಾಗೂ ನಮ್ಮ ತಂಡದ ಎಲ್ಲ ಕಲಾವಿದರ ಮೇಲೆ ದಯವಿಟ್ಟು ನಿಮ್ಮದು ಎಲ್ಲರದು ಆಶೀರ್ವಾದ ಇರಲಿ ಅಂತ ತಮ್ಮಲ್ಲಿ ತಿಳ್ಕೊಂಡು ಎಲ್ಲರೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ RC ಕಲಾ ವೇದಿಕೆ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.